ನೌಕರರ ಸಂಘಕ್ಕೆ ಏನೇ ಬರಲಿ ಹೋರಾಟ 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 ಎಲ್ಲಿಯವರೆಗೆ ಹೋರಾಟ ಏನೇ ಬರಲಿ ಇಂದಿನ ಪತ್ರಿಕಾ ಸುದ್ದಿಗೋಷ್ಠಿ ಕರೆದ ಉದ್ದೇಶ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಇಳಕಲ್ ವತಿಯಿಂದ ಇವತ್ತು ಸುದ್ದಿಗೋಷ್ಠಿ ಕರೆಯಲಾಗಿದೆ. ನೌಕರರ ಪ್ರಮುಖ ಬೇಡಿಕೆಗಳು ಮಾನ್ಯ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ದಿನಾಂಕ 12/4/2025 ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರ ತೊಂದರೆ ಉಂಟಾಗದಂತೆ ಅನಿರ್ದಿಷ್ಟರವರೆಗೆ ಹೊಲತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸಲು ನಿರ್ದೇಶನ ನೀಡಿದ್ದು, ಅದರಂತೆ ದಿನಾಂಕ 12/4/2025 ಹಿಡ್ಕೊಂಡು 26/5/2025 45 ದಿವಸಗಳ ಒಂದು ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದ್ದು, ಅದರಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲು ನಮ್ಮ ಸಂಘದಿಂದ ನಿರ್ದೇಶನ ನೀಡುತ್ತಾರೆ. ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹೋರಾಟ ನಡೆಸಲಾಗುವುದು. ದಿನಾಂಕ 26/5/2025 45 ದಿವಸಗಳ ಗಡುವು ಮುಕ್ತಾಯವಾದ ನಂತರ ಕೇಂದ್ರ ಸಂಘದಿಂದ ನಮಗೆ ನಿರ್ದೇಶನ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಮುಂದಿನ ಹೋರಾಟಗಳನ್ನು ನಡೆಸುತ್ತೇವೆ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಶಾಖೆ ಇಳಕಲ್ ನಾವು ರಾಜ್ಯ ಸರ್ಕಾರಿ ನೌಕರದಾರಂತ ಇಲ್ಲಿವರೆಗೂ ಯಾವುದೇ ಥರದ ಘೋಷಣೆ ಮಾಡಿರಲಿಲ್ಲ. NPS ರದ್ದು ಮಾಡಿ UPS ಜಾರಿ ಮಾಡಿರಲಿಲ್ಲ ಮತ್ತು ನೀರು ಸರಬರಾಜು ಸಿಬ್ಬಂದಿ, ಲೋಡರ್ಸು, ಕ್ಲೀನರ್ಸು ಹಾಗೂ ಗುತ್ತಿಗೆ ನೌಕರದಾರರು ಎಲ್ಲ ಬೇಡಿಕೆಗಳನ್ನು ನಮಗೆ ಸಹಾಯ ಮಾಡಬೇಕು ಅಂತ ನಮ್ಮ ಬೇಡಿಕೆಗಳಿತ್ತು. ಪ್ರಮುಖವಾಗಿ SFC ಯೋಜನೆಯಿಂದ ನಮಗೆ ಗ್ರಾಂಟ್ ಬರ್ತದೆ ಇಲ್ಲಿವರೆಗೆ. ಆದರೆ ಈಗ ಸ್ಥಳೀಯ ನಿಧಿಯಿಂದ ತಗೋರಂಥ ಒಂದು ಆದೇಶ ಮಾಡಿರ್ತಾನೆ. ಆದ ಕಾರಣ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ನಾವು 45 ದಿವಸಗಳ ಮನವಿಯನ್ನು ಕೇಂದ್ರ ಸರ್ಕಾರದಿಂದ ಕೇಂದ್ರ ನಮ್ಮ ಅಧ್ಯಕ್ಷರಿಂದ ನೀಡಲಾಗಿದೆ. ಇದರ ಅಂಗವಾಗಿ ನಾವು ದಿನಾಂಕ 12/4/2025 ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ನಾವು ಮುಷ್ಕರ ಪ್ರಾರಂಭಿಸಿದ್ದು. ದಿನಾಂಕ 21/4/2025 23/4/2025 ಮಾನ್ಯ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಅದೇ ರೀತಿ ದಿನಾಂಕ 28/4/2025 ರಾಜ್ಯಾದ್ಯಂತ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ ಹಸ್ತುವಹಿಸಕ್ಕಾಗಿ ಸಂಜೆ ವೇಳೆ ಕಂಜಿನ ಮೆರವಣಿಗೆ ಮಾಡಲಾಗುವುದು. 5/2025 5/5/2025 ರಾಜ್ಯಾದ್ಯಂತ ಇರುವ ಎಲ್ಲ ದಲಿತ, ಹಿಂದುಳಿದ, ಕನ್ನಡ ಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ಬೆಂಬಲ ಕೋರುವುದು ಹಾಗೂ ಪತ್ರಿಕಾಗೋಷ್ಠಿ ಕರೆದು ಸಾರ್ವಜನಿಕರಿಗೆ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿ ಸಾರ್ವಜನಿಕ ಬೆಂಬಲ ಕೋರುವುದು. ಅದರ ದಿನಾಂಕ 9/5/2025 10 ಒತ್ತಾಯಿಸಿ ಕಮಟೆ ಚಳುವಳಿ ಮಾಡಲಾಗುತ್ತದೆ. ದಿನಾಂಕ 9/5/2025. ಅದೇ ರೀತಿ ದಿನಾಂಕ 15/5/2025 ಜಿಲ್ಲಾ ವ್ಯಾಪ್ತಿ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಶಾಖಾ ವಿಭಾಗ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನೆನಪೋಲೆ ನೀಡಿ ಅಂದೇ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸುವುದು.
ದಿನಾಂಕ 20/5/2025ರಿಂದ 23/5/2025ರವರೆಗೆ ಸ್ಥಳೀಯ ಸಂಸ್ಥೆ ಹಂತದಲ್ಲಿ ಸಾರ್ವಜನಿಕ ಸಂಘಕ್ಕೆ ಸೇರಲು ವಿವಿಧ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ. ದಿನಾಂಕ 26/5/2025ರಂದು ಒಂದು ದಿನ ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಲೇಖನಿ ಸ್ಥಗಿತಗೊಳಿಸಿ ಹಮ್ಮಿಕೊಳ್ಳೋಣ. ಈ ರೀತಿ ನಮ್ಮ ಪೌರಸೇವಾ ನೌಕರರ ಸಂಘದ ಈ ಒಂದು ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಿವಿ. ಅದರಂತೆ ನಾವು ಶಾಂತಿಯುತವಾಗಿ ಧರಣಿ ನಡೆಸಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಮುಷ್ಕರವನ್ನು ನಡೆಸಿ ಅಂತ ತಮಗೆ ಸರ್ಕಾರ ಸಂಘಕ್ಕೆ